ಹಲೋ ನಮಸ್ಕಾರ. ನಾವು ಹೋಗ್ತಿದ್ವಿ ನಿಪ್ಪಾಣಿಯಲ್ಲಿ ಏನಾಗ್ತಾ ಉಂಟಂದ್ರೆ ವರ್ಕ್ ಮೇಲೆ ಬಂದಿರೋದು. ಸೊ ನೋಡಿ ನಿಪ್ಪಾಣಿದು ವ್ಯೂಸ್ ಎಲ್ಲ ನೋಡಿ, ಎಷ್ಟು ಗುಡ್ಡ ಕಾಡುಗಳು ಸಿಕ್ಕಾಪಟ್ಟೆ ದೊಡ್ಡದುಂಟು. ಇಲ್ಲಿ ಆ್ಯಕ್ಚುಲಿ ಏನಂದರೆ ದೊಡ್ಡ ದೊಡ್ಡ ಫ್ಯಾನ್ಗಳೆಲ್ಲ ಗುಡ್ಡ ಕಾಡುಗಳಲ್ಲೆಲ್ಲ ಫ್ಯಾನ್ ಹಾಕಿದ್ದಾರೆ. ಯಾಕೆಂದರೆ ಗಾಳಿ ಅದು ಕರೆಂಟ್ ಉತ್ಪತ್ತಿ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಹಾಕಿರೋದು. ಚೆನ್ನಾಗಿದೆ ಅಲ್ಟಿಮೇಟ್. ಇದು ಎಷ್ಟು ಹೈಟ್ ಉಂಟು ಮರ, ಗುಡ್ಡ ಟರ್ನ್ ಅಂದರೆ ಟರ್ನ್ ಅಷ್ಟು ರೌಂಡಾಗಿ ಸುತ್ತ ಹಾಕಿ ಹೋಗಬೇಕು. ಸಿಕ್ಕಾಪಟ್ಟೆ ದೊಡ್ಡದುಂಟು ನೋಡಿ, ಅದು ನೋಡಿದ್ರೆ ತಲೆ ಬಿಸಿ ಆಗ್ತದೆ, ಅಷ್ಟು ಹೈಟ್ ಉಂಟು. ಮತ್ತು ಹೋಗೋ ದಾರಿಲೆಲ್ಲ ವ್ಯೂ ನೋಡಿ ಹೇಗೆ ಉಂಟು ಅಂತ. ಸೊ ನಾನು ಹಾಗಾಗಿ ಇದರಲ್ಲಿ ತೋರಿಸ್ತಾ ಇದ್ದೇನೆ, ಬನ್ನಿ ಲೆಸ್ಕೋ ಹೇಗಿದ್ದಾರೆ ನೋಡಿ. ಇವತ್ತೇನು ಸಂತೆನೂ ಜಾತ್ರೆ ಆಗ್ತಾ ಉಂಟು, ಬಟ್ ಜಾತ್ರೆ ಇರ್ಬೋದಂತೆ, ಜಾತ್ರೆ ಇಲ್ಲ ಸಂತೆ ಇವತ್ತು. ನೋಡಿ ಯಾವ ಥರ ಇಲ್ಲಿ ಊರಲ್ಲಿ ಸಣ್ಣ ಚಿಕ್ಕದಾಗಿ ಸಂತೆ ನಡೀತಾ ಉಂಟು. ಸಂತೆಯಲ್ಲಿ ಯಾವುದೋ ಜಾತ್ರೆ ಉಂಟು ಚಿಕ್ಕದವ್ರದ್ದು ಹಾಗೆ. यूट्यूब चैनल है, मेरा यूट्यूब चैनल है मैं उसमें डाले ऐसा आया ऐसा लेके जा रहा हूँ पूरा डालता हूँ। कौन सा यूट्यूब चैनल है मेरा? पीके एलसूर मतलब चैनल है, अभी रिसेंटली स्टार्ट किया। ये इंस्टाग्राम में थोड़ा पॉपुलर है, एक कल 1 मिलियन गए व्यूज है क्या? अभी वो यूट्यूब थोड़ा टफ है, वो इंस्टाग्राम इजी है, इंस्टाग्राम कोई भी देख सकते हैं, यूट्यूब में ऐसा नहीं। वो यूट्यूब में हम लोग अलग ही वीडियो बनाने का। ಇವಾಗ ನಾವು ಹೋಗ್ತಿದ್ದೇವೆ ನಮ್ಮದು ಪ್ಲೇಸಿಗೆ ಎಲ್ಲ ಇಳಿಸ್ಲಿಕ್ಕೆ. ಯಾಕಂದರೆ ಅಣ್ಣವರು ಬಂದಿದ್ದಾರೆ, ಅವರು ನಮ್ಮ ಬಾಲಣ್ಣ ಇದ್ದಾರಲ್ಲ ಅವ್ರ ಕಡೆಯಿಂದ ಬಂದಿದ್ದಾರೆ. ಸೊ ಮೆಟಲ್ ಎಲ್ಲ ಹಾಕ್ಕೊಂಡು ನಾವು ಇನ್ನು ನಮ್ಮ ಸೈಟಿಗೆಲ್ಲ ಹೋಗ್ತಿದ್ದೇವೆ. ಅಲ್ಲಿ ನಮ್ಮನ್ನು ಇಳಿಸಿ ಅವ್ರು ರಿಟರ್ನ್ ಬರ್ತಾರೆ. ಸೊ ಹಾಗಾಗಿ ಇವತ್ತಿಂದ ಈ ಜರ್ನಿ ನಮ್ಮದು ಹೀಗೇ ಸಾಗಲಿ. ಇನ್ನು ಮುಂದೆ ಎಪಿಸೋಡಲ್ಲಿ ಯಾವ ಥರ ಎಲ್ಲ ಫಿಟ್ ಮಾಡ್ತೇವೆ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಭಾಗದಲ್ಲೇ ನಾನು ಅದನ್ನು ಹೇಳ್ಕೊಡ್ತೇನೆ. ಹಾಗೆಯೇ ಈ ಊರಿದು ವ್ಯೂ ಎಲ್ಲ ತೋರಿಸ್ತೇನೆ ನಿಮಗೆ. ಬನ್ನಿ ಯಾವ ಥರ ಎಲ್ಲ ಫ್ಯಾನ್ ಎಲ್ಲ ಉಂಟು ಇಲ್ಲೆಲ್ಲ ನಿಮಗೆಲ್ಲ ಥರ ವಿಸ್ತರಣೆ ನಾನು ಹೇಳ್ಕೊಡ್ತೇನೆ. ಬನ್ನಿ. अभी 3 बार मैंने आने वाला है। नहीं अभी 3 टाइम हो गया मैं आने का। 3 टाइम हो गया? हाँ 3 टाइम। आपका लोग आते ना, पहले के टाइम से गवर्नमेंट के टाइम का। हाँ इधर से नेपाल से पिकअप कर रहे हैं, हाँ उधर लेके आ जाएगी इधर अपना कॉमी की तरफ। हाँ 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 शाम के टाइम में छोड़ने के लिए आता है। हाँ हाँ एवढं फक्त पैसे असले तर हे ಇಲ್ಲಿ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಏನಂದ್ರೆ ಹಾಳು ಬಿದ್ದಿದೆ. ಸೊ ಇದನ್ನು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಸರಿ ಮಾಡಿ ಇನ್ನು ಹೋಗ್ಬೇಕು, ಅದಕ್ಕೋಸ್ಕರ ಬಂದಿರೋದು. ಸೊ ಹಾಗಾಗಿ ಇನ್ನೊಂದು 3-4 ದಿನ ಆಗ್ತದೆ ಇಲ್ಲಿ ವರ್ಕು ನಮಗೆ ಇಲ್ಲೇ ಸ್ಟಾರ್ಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಲ್ರೆಡಿ ಅರ್ಧ ಫಿನಿಶ್ ಆಗಿದೆ. ಇದಕ್ಕೆ ಲೈಟ್ ಫಿಲ್ಟ್ರೇಷನ್ ಎಲ್ಲ ಬರುತ್ತೆ, ಪಂಪ್ ಫಿಲ್ಟರ್ ಎಲ್ಲ ಫಿಟ್ ಮಾಡಲಿಕ್ಕೆ ಉಂಟು. ಸೊ ಮತ್ತು ಮುಂದೆ ಪ್ರೊಸೆಸ್ ಎಲ್ಲ ನಿಮ್ಗೆ ಯಾವ ಥರ ಇರುತ್ತೆ ಅಂತೆಲ್ಲ ಈ ವಿಡಿಯೋದಲ್ಲೆಲ್ಲ ಹೇಳ್ಕೊಡ್ಲಿಕ್ಕೆ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ಲೆಂತ್ ಆಗುತ್ತೆ ತುಂಬ. ಸೊ ನೆಕ್ಸ್ಟ್ ಭಾಗದಲ್ಲಿ ನಾನು ಹೇಳ್ಕೊಡ್ತೇನೆ. ನೋಡಿ ಯಾವ ಥರ ಎಲ್ಲ ವ್ಯೂಸ್ ಎಲ್ಲ ಚೆನ್ನಾಗಿದೆ ಏನಲ್ಲ. ಇದು ಅಂದರೆ ಒಂದು ಇದು ಯಾವ ಪ್ಲೇಸಲ್ಲಿ ಇರೋದಂದರೆ ಒಂದು ಕಾಡು ಮಧ್ಯದಲ್ಲಿ ಉಂಟು ಮಾರಿ. ನಿಪ್ಪಾಣಿಯಿಂದ 11 ಕಿಲೋಮೀಟ್ರ್ ಹಿಂದೆಗಡೆ ಉಂಟು. ಚೆನ್ನಾಗಿದೆ ಅಲ್ಟಿಮೇಟ್ ಫುಲ್ಲು ವ್ಯೂಸ್. ಇಲ್ಲೆಲ್ಲ ಒಂದು ರೆಸಾರ್ಟ್ ಕಟ್ಟಿದರೆ ಒಳ್ಳೆದಿತ್ತು, ಬಟ್ ಅಷ್ಟು ಚೆನ್ನಾಗಿದೆ ವ್ಯೂಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಇಲ್ಲಿ ಬಿಸಿಲು ಏನಂದರೆ ಬಿಸಿಲು ಅಷ್ಟು ತಾಗೋದಿಲ್ಲ ಮಾರ. ಇದು ವಿಷಯ ಏನಂದರೆ ಅರ್ಧ ಗಾಳಿ ಅರ್ಧ ಬಿಸಿಲು ಇರ್ತದೆ, ಹಾಗಾಗಿ ಅಷ್ಟೊಂದೇನು ಅನಿಸೋದಿಲ್ಲ. ಸೊ ಆದರೂ ಚೆನ್ನಾಗಿದೆ ಅಲ್ಟಿಮೇಟ್ ಉಂಟು ನೋಡಿ. ಮತ್ತು ಏನಂದರೆ ಇಲ್ಲಿಂದ ಒಂದು ಗಿಡಗಳು ಇಲ್ಲ ಗೊತ್ತಾಯ್ತಾ, ಇಲ್ಲಿ ಅಷ್ಟು ಗಿಡಗಳೇ ಇಲ್ಲ ಇಲ್ಲಿ ಸರಿಯಾಗಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ.
ಇದು ನಾಯಿ ನೋಡಿ ಎಷ್ಟು ಕ್ಯೂಟ್ ಉಂಟು, ಸಿಕ್ಕಾಪಟ್ಟೆ. ಇದು ಬಟ್ ಕಚ್ಚೋದಿಲ್ಲ, ಇದು ಯಾರ ಹತ್ರ ಸಹ ಬರ್ತದೆ ನಾಯಿ, ಅಷ್ಟು ಚೆನ್ನಾಗಿದೆ. ಒಟ್ಟು ನಾನು ಬಂದೆ ಓಡಿ ಬಂತಪ್ಪ. ನಾನು ಅಂದ್ಕೊಂಡೆ ಫಸ್ಟ್ ಭಯ ಅದು ಇಲ್ಲಿ ಕಚ್ಚಿಗಿಚ್ಚಿತ್ತೆ ಅಂತ ಹೇಳಿ, ಮತ್ತು ಎಲ್ಲಿ ಗೋಲಿ ಬಜೆ ಕಡ್ದು ಗಿದ್ದು ಮರ ಅಂತೇಳಿ ಎದ್ದು ನಿಂತಿದ್ದು ಡೇಂಜರ್ ಉಂಟು. ಅದ್ರ ಮುಂದ್ಗಡೆನೇ ಬಂದು ನಿಂತಿದ್ದೆ ಒಳಗಡೆದ, ಅದಕ್ಕೆ ಎದ್ದು ನಿಂತು ಸಾಹಸ ಬೇಡ ಅಂತೇಳಿ. ಅಷ್ಟು ಚೆನ್ನಾಗಿದೆ ಅದು. ಅದು ಯಾರು ಸಿಗ್ತದೆ ಅವ್ರ ಹತ್ರ ಹೋಗ್ತದೆ ಅದು ನಾಯಿ. ಅಷ್ಟು ಕ್ಯೂಟ್ ಉಂಟು ನೋಡಿ, ಯಾವ ಥರ ಉಂಟು ನಾಯಿ ಅದು. ನಂತರ ಬಂದೆ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೇನೆ. ರೂಮಿಂದ ವ್ಯೂ ನೋಡ್ತೀರಾ ಹೀಗೆ ಉಂಟು, ಹೀಗೆ ನೋಡಿ ರೂಮಿಂದ ವ್ಯೂ ಸೂಪರ್. ಈಗೇನೋ ಫಾಲೋ ಮಾಡೋದು ಮರಿಬೇಡಿ, ಫಾಲೋ ಮಾಡಿ. ನಾಳಿಂದ ಕೆಲಸ ಶುರು. ಸೊ ಇವತ್ತು ರೆಸ್ಟ್ ಮಾಡ್ತಿದ್ದೀನಿ, ಅಲ್ಲಿಂದ ಬಂದಿದ್ದೀನಿ, ಟೈರ್ಡ್ ಆಗಿದೆ. ಹಾಗಾಗಿ ನಾಳೆ ಬೆಳಗ್ಗಿಂದ ವರ್ಕ್ ಶುರು. ನೋಡಿ ಯಾವ ಥರ ಎಲ್ಲ ವ್ಯೂ ಉಂಟು, ಅಲ್ಟಿಮೇಟ್ ಸಂಜೆ ಟೈಮಲ್ಲಿ. ಸೊ ನಾನು ಹೋಗ್ತಿದ್ದೀನಿ ಇವಾಗ. ಏನಂದರೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಿತ್ತು ನನಗೆ, ಮೆಟೀರಿಯಲ್ಲು. ಸೊ ಹಾಗಾಗಿ ಒಂದು 11 ಕಿಲೋಮೀಟ್ರ್ ಒಳಗಡೆ ಇದ್ದಿದ್ದು ನಾನು ಮತ್ತು ಇನ್ನೊಬ್ಬ ಫ್ರೆಂಡ್ ಸೇರಿ ಗಾಡಿ ತೊಗೊಂಡು, ಅಲ್ಲಿರೋ ಒಬ್ಬ ಹುಡುಗ ಕೆಲಸ ಮಾಡ್ತಿದ್ದ, ಆ ಹುಡುಗ ನನಗೆ ಕರ್ಕೊಂಡು ಹೋಗಿ ಗಾಡಿ ಮೇಲೆ ಹೋಗ್ತಾ ಇದ್ದಾರೆ. ಸೊ ನಿಪ್ಪಣಿಗೆ ಹೋಗಿ ಕೆಲವೊಂದು ವಸ್ತುಗಳಲ್ಲೆಲ್ಲ ಪರ್ಚೇಸ್ ಮಾಡಿ ರಿಟರ್ನ್ ಬರಲಿಕ್ಕೆ ಉಂಟು. ಯಾಕೆಂದರೆ ಅಲ್ಲೆಲ್ಲ ವರ್ಕ್ ಮಾಡಲಿಕ್ಕೆ ಯಾವುದೂ ಇರಲಿಲ್ಲ, ಬಟ್ ಅವ್ರಿಗೆ ಕೊಡಲಿಕ್ಕಿತ್ತು ಮೆಟೀರಿಯಲ್ಲು ಕೆಲವೊಂದು. ಅವರು ಇಲ್ಲ ನೀವು ಹೋಗಿ ತನ್ನಿ ಅಂತಂದರು, ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಹೋಗ್ತಿದ್ದೀನಿ, ನಾನು ಮತ್ತು ಒಬ್ಬ ಹುಡುಗ. ಸೊ ಹಾಗಾಗಿ ಹೋಗ್ತಾ ಇರಬೇಕಾದ್ರೆ ವ್ಯೂ ಎಲ್ಲ ಚೆನ್ನಾಗಿದೆ. ಯಾಕಂದರೆ ಗದ್ದೆ ಸೈಡ್ ಮಧ್ಯದಲ್ಲೇ ಹೋಗೋದಿಲ್ಲ, ಅದು ಏನು ಅಲ್ಟಿಮೇಟ್. ಮತ್ತು ಅಲ್ಲಿ ನೋಡಿ ಕೋಳಿ ಸಾಕಾಣಿಕೆ ಉಂಟು, ಕೋಳಿ ಸಾಕಾಣಿಕೆ ಅದು ಅಂದರೆ ಅಲ್ಲಿಂದ ಸ್ವಲ್ಪ ಸಾಕಿ ಮತ್ತು ಅಂಗಡಿಗಳಿಗೆ ಶಿಫ್ಟ್ ಮಾಡ್ತಾರೆ. ಅದೆಲ್ಲ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಅದೆಲ್ಲ ಎನಿಸ್ಲಿಕ್ಕೆ. ಆದರೂ ಅಡ್ಡಿಲ್ಲ, ಹೋಗ್ತಾ ಇದ್ದೇವೆ. ಬನ್ನಿ ಯಾವ ಥರ ನೋಡಿ ಯಾವ ಥರ ಇರ್ತದಂತ ಹೇಳಿ. ನನಗೆ ಏನಂದರೆ ಒಂದು ಗೊತ್ತಾಗಿರೋದಂದರೆ, ಅಲ್ಲಿಂದ ಉಡುಪಿಯಿಂದ ಇಷ್ಟು ದೂರ ಬಂದು ಕೆಲಸ ಮಾಡಿ ಹೋಗಲ್ಲ. ಗ್ರೇಟ್, ನಾನೇ ಗ್ರೇಟ್. ಇಂಥ ಕಾಡು ಮಧ್ಯದಲ್ಲಿ, ಅಲ್ಲಿ ಊರಲ್ಲಿದ್ರೇ ಕೆಲವೊಂದು ಸರಿ ಹೋಗೋದಿಲ್ಲ ನಾನು ಕೆಲಸಕ್ಕೆ. ಕೆಲವೊಂದು ಟೈಮ್ ಹಾಗೇನಾಗ್ತದೆ, ಇಷ್ಟು ದೂರ ಬಂದು ಈ ಕಾಡು ಮಧ್ಯದಲ್ಲಿ ಬಂದು ಕೆಲಸಕ್ಕೆ ಮಾಡೋದಂದರೆ ಅಬ್ಬಾ ಗ್ರೇಟ್. ಹಾಗಾಗಿ ಏನು ಮಾಡಲಿಕ್ಕಾಗಲ್ಲ. ಸೊ ದುಡಿಬೇಕಲ್ಲ, ಅದಕ್ಕೋಸ್ಕರ ಬಂದೆ. ಅದ ನಂತರ ಹೋಗ್ತಾ ಇದ್ದೀನಿ ನಾನು ಮತ್ತು ಹುಡುಗ. ಅವನದೇನು ಎಕ್ಸ್ಪ್ಲನೇಷನ್ ಮಾಡ್ತಿದ್ದಾನೆ, ಹಾಗೆ ಹೀಗೆ ನಾವು ಸಹ ಕೇಳ್ತಾ ಇದ್ದೇವೆ ಅದನ್ನೇ. ಬನ್ನಿ ಯಾವ ಥರ ಏನು ಹೇಳ್ತಾನೆ ನೋಡುವ. ಲಾಸ್ಟಿಗೆ ಒಂದು ಗ್ರೂಪ್ ಮಾಡ್ತೇವೆ. ಆ ಗ್ರೂಪ್ ಮಾಡುವಾಗ ಏನೋ ಅಪ್ರೂಪಿಗೆ ಯಾರೋ ಒಬ್ಬರು ಮೆಸೇಜ್ ಹಾಕಿದರೆ ನಾವೆಲ್ಲ ಮಾಡೋದು, ಇಲ್ಲಾಂದ್ರೆ ಅದು ಇಲ್ಲ. ಗೊತ್ತಾಯ್ತಾ? ಅದು ಏನಂದರೆ ಎಲ್ರಿಗೂ ಹಾರ್ಟಲ್ಲಿ ಟಚ್ ಆಯ್ತು, ಸಿಕ್ಕಾಪಟ್ಟೆ. ಅದು ಎಲ್ಲರೂ ಕಮೆಂಟ್ ಹಾಕೋದು ನನಗೆ, ಸೇಮ್ ಬ್ರೋ ನಮ್ಮ ಲೈಫಲ್ಲೂ ಸೇಮ್ ಬ್ರೋ ಇದು ಅಂತ ಹೇಳೋದು. ಅದು ಏನಾಯ್ತು ಹೌದು, ಆ್ಯಕ್ಚುಲಿ ಮಾಡಬೇಕು ಈಗೆಲ್ಲ. ಅದು ಇವಾಗ ಇನ್ಕಮ್ ಯಾವ ಥರ ಬರ್ತದೆ? ಅದು ಇನ್ಕಮ್ ಏನಂದರೆ, ಈಗ ನಮ್ಮದು ಒಂದು ಕಂಪನಿ ಅಂತ ಇಟ್ಕೋ. ಈಗ ನಮ್ಮದು ಕಂಪನಿಯನ್ನು ನಾವು ಪ್ರೆಸೆಂಟ್ ಮಾಡಬೇಕಾದ್ರೆ, ಜನರಿಗೆ ರೀಚ್ ಬರಬೇಕಾದ್ರೆ ನಿಮ್ಮದೆಲ್ಲ ಆ ರೇಂಜಿಗೆ ವ್ಯೂಸ್ ಎಲ್ಲ ಇರಬೇಕು. ನಿಮ್ಮದು ವ್ಯೂಸು ಒಂದು ವೀಡಿಯೋ ಹಾಕಿದರೆ ಮಿನಿಮಮ್ ಒಂದು 50,000, 1,00,000 ಹೀಗೆಲ್ಲ ಓಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ವೀಡಿಯೋಗಳು. ಸೊ ಆಲ್ಮೋಸ್ಟ್ ಅಷ್ಟು ಜನರಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಬ್ರ್ಯಾಂಡ್ನವರು ನಿಮಗೆ ಕೊಲಾಬರೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ನಮ್ಮದೊಂದು ಈ ಪ್ರಾಡಕ್ಟ್ ಉಂಟು, ನಮಗೊಂದು ವೀಡಿಯೋ ಮಾಡಿ ಹಾಕಿ, ನಿಮಗೆ ದಿನಕ್ಕೆ ಇಷ್ಟ ಅಂತ ಕೊಡ್ತೇವೆ. ಇಲ್ಲಾಂದರೆ ಒಂದು ನಿಮ್ಮದು ಅವ್ರದ್ದು ಪ್ರಾಡಕ್ಟ್ ಅಷ್ಟು ಹೈ ಲೆವೆಲ್ ಬಜೆಟ್ ಇದ್ದಿದ್ರೆ, ನಿಮ್ಮದು ಪ್ರೊಫೈಲ್ ಅದೇ ರೇಂಜಿಗೆ ಇದ್ದರೆ 1 ಮಿಲಿಯನ್ 2 ಮಿಲಿಯನ್ ಎಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಅದ್ರ ಮೇಲೆ ಯೂಟ್ಯೂಬಲ್ಲಿ ನಿನಗೆ ಆ ಥರದ್ದೇನೇ ಇರೋಲ್ಲ. ಯೂಟ್ಯೂಬಲ್ಲೇ ಡೈರೆಕ್ಟ್ ನೀನು ವೀಡಿಯೋ ಲಕ್ಷಗಟ್ಟಲೆ 1 ಮಿಲಿಯನ್ ಎಲ್ಲ ಹೋದರೆ ನಿಂಗೆ ಹಣ ಯೂಟ್ಯೂಬಲ್ಲಿ. ಯೂಟ್ಯೂಬ್ನವರೇ ಕೊಡ್ತಾರೆ. ಯೂಟ್ಯೂಬು ನೀನಾಗಿ ಹೋಗ್ಬೇಕಂತ ಇಲ್ಲ, ಖಾಲಿ ನೀನು ವೀಡಿಯೋ ಮಾಡಿ ತೆಗೆದು ಹಾಕಿದ್ರೆ ಆಯ್ತು.
ಅಂತೂ ಶಾಪಿಗೆ ಬಂದ್ವಿ, ಫಿಟ್ಟಿಂಗ್ಸ್ ಎಲ್ಲ ತೊಗೊಳ್ತಾ ಇದ್ವಿ, ಕೌಂಟ್ ಮಾಡಬೇಕಲ್ಲ. ಸೊ ಅಲ್ಲಿ ಕೆಲಸ ಏನು ಉಂಟಂತ ಫಿಟ್ಟಿಂಗ್ಸಲ್ಲಿ ನೆನಪೇ ಆಗೋದಿಲ್ಲ ಮಾರ್ರೆ. ಹಾಗಾಗಿ ಒಂದೊಂದೊಂದು ಗಮನ ಕೊಟ್ಟು ಏನೇನೆಲ್ಲ ಐಟಮ್ಸ್ ಬೇಕು, ಏನೇನಿಲ್ಲ ಎಲ್ಲ ನೋಟೆಡ್ ಮಾಡ್ಕೊಂಡು ಬಂದೆ. ಅದರ ನಂತರ ಇಲ್ಲಿ ಬಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಮೇಡಾಲೆ ಅವನು ಹೇಳ್ದೆ ಯಾಕೆ ವೀಡಿಯೋ ತೆಗೆದಂತ ಅಂದ. ನಾನು ಹೇಳಿದೆ ನನ್ನ ಯೂಟ್ಯೂಬ್ ಚಾನಲ್ ಉಂಟು, ಹೀಗೆ ವೀಡಿಯೋ ಹಾಕ್ತೇನೆ ಅಂತಂದೆ. ಹೌದಾ, ಆಯಿತು ಮಾಡಿ ಅಂತ ಹೇಳ್ದೆ. ಸೊ ಹೀಗೇ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದು ಮರಿಬೇಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.